ಎಲ್ರಿಗೂ ಈ ಹೊಸ ಮಾಹಿತಿಯ ಮಂಥನಕ್ಕೆ ಅತ್ಯಂತ ಪ್ರೀತಿಯ ಸ್ವಾಗತ. ಇವತ್ತು ನಮ್ಮ ಮುಂದಿರೋ ಮೂಲ ಮಾಹಿತಿ ನಿಜಕ್ಕೂ ಬಹಳ ವಿಶೇಷವಾದದ್ದು. ಹೌದು, ಇವತ್ತು ನಾವು ವೃಶ್ಚಿಕ ರಾಶಿ ಮಾರ್ಚ್ ಸೆಲೆಸ್ಟಿಯಲ್ ಗೈಡೆನ್ಸ್ ಅಂಡ್ ಫೋರ್ಕಾಸ್ಟ್ ಬಗ್ಗೆ ಆಳವಾದ ಅಧ್ಯಯನ ಮಾಡಲಿದ್ದೀವಿ. ಖಂಡಿತ. ಅಂದರೆ ದೃಕ್ ಪಂಚಾಂಗದ ಆಧಾರದ ಮೇಲೆ ಮಾರ್ಚ್ 10ನೇ ತಾರೀಕು ಮಂಗಳವಾರದಿಂದ ಶುರುವಾಗಿ ಮಾರ್ಚ್ 13ನೇ ತಾರೀಕು ಶುಕ್ರವಾರದವರೆಗೆ ಗ್ರಹಗಳ ಚಲನೆ ವೃಶ್ಚಿಕ ರಾಶಿಯವರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ನಾವಿವತ್ತು ಬಿಡಿಸಿ ನೋಡಲಿದ್ದೇವೆ. ಚಂದ್ರ, ಮಂಗಳ, ಗುರು ಹಾಗೂ ಶುಕ್ರ ಗ್ರಹಗಳ ಸಂಚಾರ ಮನುಷ್ಯನ ದೈನಂದಿನ ಜೀವನವನ್ನು ಹೇಗೆ ರೂಪಿಸುತ್ತೆ ಅನ್ನೋದೇ ಈ ವಿಶ್ಲೇಷಣೆಯ ಪ್ರಮುಖ ಉದ್ದೇಶ. ಸರಿ, ಹಾಗಾದ್ರೆ ಇದನ್ನು ಸ್ವಲ್ಪ ವಿವರವಾಗಿ ನೋಡೋಣ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಅತ್ಯಂತ ಆಳವಾಗಿ ಯೋಚಿಸುವವರು ಮತ್ತೆ ಗಂಭೀರ ಸ್ವಭಾವದವರು ಅಂತ ಈ ಮೂಲತಾಣ ಉಲ್ಲೇಖಿಸುತ್ತೆ. ನಿಜ. ಈ 4 ದಿನಗಳಲ್ಲಿ ಅವರಿಗೆ ಅನಿರೀಕ್ಷಿತ ಅವಕಾಶಗಳು, ಆರ್ಥಿಕ ಲಾಭಗಳು ಹಾಗೂ ಬಹುಕಾಲದ ಕನಸುಗಳು ನನಸಾಗುವ ಮುನ್ಸೂಚನೆಗಳ ಬಗ್ಗೆ ಈ ವರದಿ ಹೇಳಿದೆ. ಇದು ಕೇವಲ ಗ್ರಹಗಳ ಸ್ಥಾನ ಪಲ್ಲಟ ಅಲ್ಲ. ಖಂಡಿತ ಅಲ್ಲ. ಇಲ್ಲಿ ಗಮನಿಸಬೇಕಾದ ಅತ್ಯಂತ ಆಸಕ್ತಿದಾಯಕ ವಿಚಾರ ಏನಪ್ಪಾ ಅಂದ್ರೆ, ಈ ಮೂಲ ಕೇವಲ ನಾಳೆ ಏನಾಗತ್ತೆ ಅಂತ ಭವಿಷ್ಯ ಹೇಳ್ತಿಲ್ಲ. ಅದರ ಬದಲಾಗಿ ಈ ಬದಲಾವಣೆಗಳು ಮನುಷ್ಯನ ಮನೋಭಾವ ಅಥವಾ ನಿರ್ಧಾರ ತಗೊಳ್ಳುವ ಪ್ರಕ್ರಿಯೆ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಿದೆ ಅಲ್ವಾ? ಹೌದು. ಕೇವಲ ಏನು ಆಗತ್ತೆ ಅನ್ನೋದಕ್ಕಿಂತ ಅದು ಏಕೆ ಮುಖ್ಯ ಅನ್ನೋದನ್ನ ವಿಶ್ಲೇಷಿಸುತ್ತಿದೆ. ನಮ್ಮ ಆಲೋಚನಾ ಲಹರಿ ಹೇಗೆ ಬದಲಾಗುತ್ತೆ ಅನ್ನೋದರ ಹಿಂದಿನ ಮಾನಸಿಕ ಆಯಾಮ ಇಲ್ಲಿದೆ. ಆ ತಾರ್ಕಿಕ ವಿವರಣೆಯೇ ಈ ಲೇಖನವನ್ನ ಮತ್ತಷ್ಟು ಕುತೂಹಲಕಾರಿಯಾಗಿಸೋದು. ಸರಿ, ಮಂಗಳವಾರದಿಂದಾನೇ ಶುರು ಮಾಡೋಣ. ಮಾರ್ಚ್ 10ನೇ ತಾರೀಕು ಮಂಗಳವಾರ ಮಂಗಳ ಗ್ರಹದ ಪ್ರಭಾವ ಅತಿಯಾಗಿರುತ್ತೆ ಅಂತ ಮೂಲ ಹೇಳುತ್ತೆ. ಹೌದು, ಇದರಿಂದ ಒಂದು ರೀತಿಯ ಅದ್ಭುತವಾದ ಉತ್ಸಾಹ ಮೂಡುತ್ತಂತೆ. ಅಂದ್ರೆ ಯಾವುದೋ ಕೆಲಸ ಕೈಗೆತ್ಕೊಂಡ್ರೆ ಅದನ್ನ ಮುಗಿಸೋವರೆಗೂ ಬಿಡಬಾರ್ದು ಅನ್ನೋ ಪಟ್ಟುದಲೆಯ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಎಷ್ಟೋ ದಿನಗಳಿಂದ ಮಾಡದೆ ಹಾಗೆ ಬಿಟ್ಟಿದ್ದ ಕೆಲಸಗಳನ್ನೆಲ್ಲ ಒಂದೇ ದಿನದಲ್ಲಿ ಮುಗಿಸ್ಬಿಡ್ಬೇಕು ಅನ್ನೋ ಪ್ರೇರಣೆ ಹುಟ್ಕೊಳ್ಳುತ್ತೆ. ಆದ್ರೆ ಇದರ ಜೊತೆಯಲ್ಲೇ ವರದಿಯಲ್ಲಿ ಒಂದು ಸ್ಪಷ್ಟವಾದ ಎಚ್ಚರಿಕೆ ಕೂಡ ಇದೆ. ಅದೇ ಅತಿಯಾದ ಉತ್ಸಾಹ. ಹೌದು, ಈ ಅತಿಯಾದ ಉತ್ಸಾಹದಿಂದ ಕೆಲಸದ ಒತ್ತಡ ವಿಪರೀತವಾಗಿ ಹೆಚ್ಚಾಗಬಹುದು. ಕಚೇರಿ ಅಥವಾ ಮನೆಯಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಬರಬಹುದು ಅಂತ ಮೂಲ ಹೇಳಿದೆ. ಮಂಗಳ ಗ್ರಹ ಅಂದ್ರೇನೆ ಶಕ್ತಿ ಮತ್ತೆ ಆಕ್ರಮಣಶೀಲತೆಯ ಸಂಕೇತ. ಆ ಶಕ್ತಿಯನ್ನ ಸರಿಯಾಗಿ ನಿರ್ವಹಿಸದಿದ್ರೆ ಅದು ಆತುರಕ್ಕೆ ದಾರಿ ಮಾಡಿಕೊಡುತ್ತೆ. ವಾಹನದಲ್ಲಿ ವೇಗ ಹೆಚ್ಚಾದಾಗ ಹಿಡಿತ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿಯಲ್ವಾ? ನಿಖರವಾಗಿ. ಅದಕ್ಕಾಗಿಯೇ ಮೂಲಪಾಠ ಆತುರದ ನಿರ್ಧಾರಗಳನ್ನ ತಗೋಬಾರ್ದು ಅಂತ ಒತ್ತಿ ಹೇಳುತ್ತೆ. ವಿಶೇಷವಾಗಿ ಮಾತನಾಡುವಾಗ ಮೃದುತ್ವ ಇರಬೇಕು. ನಮ್ಮೊಳಗೆ ಕೆಲಸ ಮುಗಿಸೋ ಆತುರ ಇದ್ದಾಗ ಬೇರೆಯವರು ನಿಧಾನವಾಗಿ ಕೆಲಸ ಮಾಡ್ತಿದ್ರೆ ಸಹಜವಾಗಿಯೇ ಕೋಪ ಬರುತ್ತೆ. ಹೌದು, ಅದಕ್ಕೆ ಸಂಭಾಷಣೆಯಲ್ಲಿ ಹಿಡಿತ ಇರಬೇಕು. ಇದರ ಜೊತೆಗೆ ದೈಹಿಕ ಆಯಾಸದ ಮುನ್ಸೂಚನೆ ಕೂಡ ಇರೋದ್ರಿಂದ ಸರಿಯಾದ ಸಮಯಕ್ಕೆ ಊಟ ಮತ್ತೆ ನಿದ್ದೆ ಮಾಡಬೇಕು ಅಂತ ಹೇಳಲಾಗಿದೆ. ಕೆಲಸದ ಅಮಲಿನಲ್ಲಿ ಊಟ ಮಾಡೋದನ್ನೇ ಮರೆತು ಬಿಡುವ ಅಭ್ಯಾಸದ ಬಗ್ಗೆ ಎಚ್ಚರಿಸ್ತಿದ್ದಾರೆ. ದೇಹ ನೀಡುವ ಸಂಕೇತಗಳನ್ನ ಆಲಿಸುವುದು ಎಷ್ಟು ಮುಖ್ಯ ಅಂತ ಇದು ವಿವರಿಸುತ್ತೆ. ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾದಾಗ ಸಣ್ಣ ಪುಟ್ಟ ತಪ್ಪುಗಳು ಕೂಡ ದೊಡ್ಡದಾಗಿ ಕಾಣುವ ಸಾಧ್ಯತೆ ಇರುತ್ತೆ. ಎಷ್ಟೇ ವೇಗವಾಗಿ ಕೆಲಸ ಮಾಡಿದ್ರೂ ಕೊನೆಯಲ್ಲಿ ಒಂದು ಸಣ್ಣ ಕಾಗುಣಿತದ ತಪ್ಪಾದ್ರೂ ಇಡೀ ಕೆಲಸ ಹಾಳಾಗುತ್ತೆ. ಅದಕ್ಕೆ ಯಾವುದೇ ಕೆಲಸ ಪೂರ್ಣಗೊಳಿಸಿದ ಮೇಲೆ ಅದನ್ನ ಕನಿಷ್ಠ 2 ಬಾರಿ ಪರಿಶೀಲಿಸುವುದು ಅತ್ಯಗತ್ಯ ಅಂತ ಈ ವರದಿ ಬಹಳ ಪ್ರಾಯೋಗಿಕ ಸಲಹೆ ನೀಡಿದೆ. ಸರಿ, ಈಗ ಮಂಗಳವಾರದ ಆ ಬಿರುಗಾಳಿಯಂತ ಶಕ್ತಿಯ ನಂತರ ಬುಧವಾರದ ದಿನಕ್ಕೆ ಬರೋಣ. ಮಾರ್ಚ್ 11. ಆ ದಿನ ಸಂಪೂರ್ಣ ವಿಭಿನ್ನವಾದ ವಾತಾವರಣ ಸೃಷ್ಟಿಯಾಗುತ್ತೆ ಅಂತ ಮೂಲ ಹೇಳುತ್ತೆ. ಬುಧವಾರ ಚಂದ್ರನ ಚಲನೆಯಿಂದಾಗಿ ಆಲೋಚನೆಗಳಲ್ಲಿ ಆಗುವ ಬದಲಾವಣೆಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಚಂದ್ರ ಮನಸ್ಸಿನ ಕಾರಕ. ಹಾಗಾಗಿ ಹಿಂದಿನ ನಿರ್ಧಾರಗಳ ಬಗ್ಗೆ ಮರುಪರಿಶೀಲನೆ ಮಾಡುವ ಪ್ರಕ್ರಿಯೆ ಈ ದಿನ ಆರಂಭವಾಗುತ್ತೆ ಅಲ್ವಾ? ಹೌದು. ಮಂಗಳವಾರ ಆತುರದಲ್ಲಿ ಮಾಡಿದ ಕೆಲಸಗಳ ಬಗ್ಗೆ ನಾನು ತಿಳಿದುಕೊಂಡ ನಿರ್ಧಾರ ಸರಿಯಿತ್ತಾ ಅಂತ ನಮ್ಮನ್ನ ನಾವೇ ವಿಮರ್ಶಿಸಿಕೊಳ್ಳುವ ಸಮಯವಿದು. ಅಂದ್ರೆ ಹೊರಗಿನ ಪ್ರಪಂಚದ ಜೊತೆಗಿನ ಹೋರಾಟ ನಿಂತು ಒಳಗಿನ ಪ್ರಪಂಚದ ಜೊತೆಗಿನ ಸಂವಾದ ಶುರುವಾಗುವ ದಿನ. ಇದನ್ನ ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ನಮ್ಮನ್ನ ನಾವೇ ಪ್ರಶ್ನಿಸಿಕೊಳ್ಳುವುದು ಕೇವಲ ಗೊಂದಲ ಅಲ್ಲ, ಅದು ಮಾನಸಿಕ ಬೆಳವಣಿಗೆಗೆ ಹೇಗೆ ಸಹಕಾರಿ ಅನ್ನೋ ದೊಡ್ಡ ಸತ್ಯ ಅನಾವರಣಗೊಳ್ಳುತ್ತೆ. ಇದರ ಜೊತೆಗೆ ಇದೇ ದಿನ ವೃತ್ತಿ ಜೀವನದಲ್ಲಿ ಅತ್ಯುತ್ತಮ ಬೆಳವಣಿಗೆಗಳನ್ನ ಈ ಮೂಲ ಸೂಚಿಸುತ್ತೆ. ಕಚೇರಿಯಲ್ಲಿ ಉತ್ತಮ ಸ್ಪಂದನೆ, ಮೇಲಾಧಿಕಾರಿಗಳಿಂದ ಪ್ರಶಂಸೆ ಸಿಗುವ ಬಗ್ಗೆ ಹೇಳಲಾಗಿದೆ. ಹೊಸ ಅವಕಾಶಗಳು ಕೂಡ ಬಾಗಿಲು ತಟ್ಟುವ ಸೂಚನೆಗಳಿವೆ. ಪ್ರಾಮಾಣಿಕತೆ ಇದ್ರೆ ಪ್ರತಿಷ್ಠೆ ಹೆಚ್ಚಾಗೋದು ಖಚಿತ.
ಆದರೆ ಅದೇ ಸಮಯದಲ್ಲಿ ಯಾರೋ ಒಬ್ಬ ಹೊಸ ವ್ಯಕ್ತಿಯ ಭೇಟಿ ಅಥವಾ ಯಾವುದೋ ಒಂದು ಅನಿರೀಕ್ಷಿತ ಘಟನೆಯ ಮೂಲಕ ಸಿಗುವ ಹೊಸ ಅರಿವು ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು ಅಂತಲೂ ಹೇಳಿದ್ದಾರೆ. ಮನಸ್ಸು ತೆರೆದುಕೊಂಡಾಗ ಮಾತ್ರ ಹೊಸ ವಿಚಾರಗಳು ಒಳಬರಲು ಸಾಧ್ಯ. ಚಂದ್ರನ ಪ್ರಭಾವ ಮನಸ್ಸನ್ನು ಮೃದು ಮಾಡೋದ್ರಿಂದ ಹೊಸ ವ್ಯಕ್ತಿಗಳ ಮಾತುಗಳು ಆಳವಾದ ಪರಿಣಾಮ ಬೀರ್ತವೆ. ಇದೇ ಸಮಯದಲ್ಲಿ ಹಿರಿಯರೊಂದಿಗೆ ಚರ್ಚಿಸೋದ್ರಿಂದ ಕೌಟುಂಬಿಕ ಸಂಬಂಧಗಳು ಕೂಡ ಬಲಗೊಳ್ಳುತ್ತವೆ ಅಂತ ಮೂಲ ವಿವರಿಸಿದೆ. ಹೌದು, ನಮ್ಮ ಮನಸ್ಸು ಗೊಂದಲದಲ್ಲಿದ್ದಾಗ ಹಿರಿಯರ ಅನುಭವ ಒಂದು ಆಧಾರ ಸ್ತಂಭದಂತೆ ಕೆಲಸ ಮಾಡುತ್ತೆ. ಕೇವಲ ವೃತ್ತಿಯಷ್ಟೇ ಅಲ್ಲ, ಆಂತರಿಕ ಶಾಂತಿಗೂ ಈ ದಿನ ಬಹಳ ಮಹತ್ವದ್ದು. ಇದು ನಿಜಕ್ಕೂ ಅತ್ಯಂತ ಕುತೂಹಲಕಾರಕವಾಗುವುದು. ಬುಧವಾರದ ನಂತರ ಬರೋದೇ ಗುರುವಾರ, ಅಂದ್ರೆ ಮಾರ್ಚ್ 12. ಈ ದಿನ ಗುರುಗ್ರಹದ ಪ್ರಭಾವ ಸಂಪೂರ್ಣವಾಗಿ ಮೇಲುಗೈ ಸಾಧಿಸುತ್ತೆ. ಗುರುಗಾವು ಸಹಜವಾಗಿಯೇ ಶಾಂತಿ ಮತ್ತೆ ಸ್ಥಿರತೆಯನ್ನು ತರುತ್ತೆ. ಹಿಂದಿನ 2 ದಿನಗಳ ಗೊಂದಲದ ನಂತರ ಆಲೋಚನೆಗಳಲ್ಲಿ ಒಂದು ಸ್ಪಷ್ಟತೆ ಮೂಡುತ್ತೆ ಅಂತ ವರದಿ ಹೇಳಿದೆ. ಗೊಂದಲದ ಮೋಡಗಳು ಸರಿದು ಸ್ಪಷ್ಟ ರೂಪ ಸಿಗುವ ಸಮಯವಿದು ಅಂತ ಹೇಳಬಹುದು. ವ್ಯಾಪಾರಸ್ಥರಿಗಂತೂ ಇದು ಖುಷಿಯ ವಿಚಾರ. ಹಳೆಯ ಬಾಕಿಗಳು ಅಂದ್ರೆ ಬರಬೇಕಾಗಿದ್ದ ಹಣ ಮರಳಿ ಬರುವ ಸೂಚನೆಗಳ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಬಹುಕಾಲದ ನಂತರ ಹಳೆಯ ಸ್ನೇಹಿತರನ್ನ ಭೇಟಿಯಾಗುವ ಆನಂದದ ಬಗ್ಗೆಯೂ ಉಲ್ಲೇಖವಿದೆ. ಆ ಹಳೆಯ ನೆನಪುಗಳು ಮಾನಸಿಕವಾಗಿ ನಿರಾಳತೆ ನೀಡುತ್ತವೆ. ಆದರೆ ಇದೇ ಗುರುವಾರ ವ್ಯಾಪಾರ ಮತ್ತು ಹಣಕಾಸಿನ ವಿಚಾರದಲ್ಲಿ ಮೂಲ ಬಹಳ ಸೂಕ್ಷ್ಮವಾದ ಎಚ್ಚರಿಕೆಯನ್ನು ನೀಡಿದೆ ಅಲ್ವಾ? ಖಂಡಿತ. ಹಳೆ ಹಣ ಬಂತು ಅಂತ ತಕ್ಷಣವೇ ಹೊಸ ವ್ಯಾಪಾರದಲ್ಲಿ ಹೂಡಿಕೆ ಮಾಡುವಾಗ ಎಚ್ಚರಿಕೆ ವಹಿಸಬೇಕು. ಆತುರದ ಹೆಜ್ಜೆ ಇಡಬಾರದು. ಹೊಸ ಒಪ್ಪಂದಗಳನ್ನ ಮಾಡಿಕೊಳ್ಳೋದೇ ಆದರೆ ಅದರಲ್ಲಿ ನಿಯಮಗಳು ಅತ್ಯಂತ ಸ್ಪಷ್ಟವಾಗಿರಬೇಕು ಅಂತ ಒತ್ತಿ ಹೇಳಿದ್ದಾರೆ. ಅಸ್ಪಷ್ಟತೆಗೆ ಜಾಗ ಇರಬಾರದು. ನಂಬಿಕೆ ಇರ್ಲಿ, ಆದರೆ ವ್ಯಾಪಾರದಲ್ಲಿ ಸ್ಪಷ್ಟತೆ ಇರ್ಲಿ ಅನ್ನೋ ಎಚ್ಚರಿಕೆ. ಜೊತೆಗೆ ಮಾನಸಿಕ ಒತ್ತಡ ಕಡಿಮೆ ಮಾಡಲು ಆಧ್ಯಾತ್ಮಿಕ ಒಲವು ಹೇಗೆ ಸಹಾಯ ಮಾಡುತ್ತೆ ಅಂತಾನೂ ಲೇಖನ ಹೇಳುತ್ತೆ. ದೇವಸ್ಥಾನದ ದರ್ಶನ ಅಥವಾ ಧ್ಯಾನ ನಮ್ಮ ಆಂತರಿಕ ಶಾಂತಿಯನ್ನ ಮರುಸ್ಥಾಪಿಸುತ್ತೆ. ಈ ಆಧ್ಯಾತ್ಮಿಕ ಚಿಂತನೆ ಕತ್ತಲೆಯಲ್ಲಿ ದಾರಿದೀಪದಂತೆ ಕೆಲಸ ಮಾಡುತ್ತೆ. ಪ್ರತಿಯೊಂದು ಸಮಸ್ಯೆಯನ್ನು ಬಲವಾಗಿ ಎದುರಿಸಿದರೆ ಮಾತ್ರ ಪರಿಹಾರ ಸಾಧ್ಯ ಅನ್ನೋ ಅರಿವು ಮೂಡುತ್ತೆ. ಆ ಮಾನಸಿಕ ಸ್ಥೈರ್ಯ ಮೂಡಿದ ನಂತರ ಬರೋದೇ ವಾರದ ಕೊನೆಯ ದಿನ ಶುಕ್ರವಾರ, ಮಾರ್ಚ್ 13. ಶುಕ್ರವಾರ ಶುಕ್ರಗ್ರಹದ ಪ್ರಭಾವ. ಸೌಮ್ಯತೆ ಮತ್ತು ನೆಮ್ಮದಿ ಮರುಕಳಿಸುವ ಬಗ್ಗೆ ವರದಿ ಉತ್ಸಾಹದಿಂದ ಹಂಚಿಕೊಂಡಿದೆ. ಆತಂಕಗಳು ದೂರವಾಗಿ ಒಂದು ರೀತಿಯ ಹಗುರವಾದ ಭಾವನೆ ಆವರಿಸುತ್ತೆ. ಕುಟುಂಬದೊಂದಿಗೆ ಕಾಲ ಕಳೆಯುವುದು ಅಥವಾ ಸಣ್ಣ ಪ್ರಯಾಣದ ಸಾಧ್ಯತೆಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ. ಶುಭವಾರ್ತೆ ಕೇಳುವ ಅವಕಾಶಗಳ ಬಗ್ಗೆಯೂ ಇದು ಭರವಸೆ ಮೂಡಿಸುತ್ತೆ. ಕಳೆದುಕೊಂಡಿದ್ದ ಆತ್ಮವಿಶ್ವಾಸ ಮತ್ತೆ ಪುಟಿದೇಳುವ ದಿನವಿದು. ಆ ನೆಮ್ಮದಿಯ ಜೊತೆಯಲ್ಲೇ ಹಣಕಾಸಿನ ವಿಚಾರದಲ್ಲೂ ಸ್ಥಿರತೆ ಕಾಯ್ದುಕೊಳ್ಳುವ ಬಗ್ಗೆಯೂ ಪ್ರಮುಖ ಪಾಠವಿದೆ. ಹೌದು, ನೆಮ್ಮದಿ ಸಿಕ್ಕ ತಕ್ಷಣ ಮನಸ್ಸು ಖರ್ಚು ಮಾಡುವ ಕಡೆ ವಾಲುತ್ತೆ, ಆದರೆ ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವುದರ ಮಹತ್ವವನ್ನ ನೆನಪಿಸುತ್ತೆ. ಅದರ ಸರಿಯಾದ ಬಳಕೆ ಮತ್ತು ಉಳಿತಾಯ ಕೂಡ ಅಷ್ಟೇ ಮುಖ್ಯ ಅಂತ. ಇದು ಎಷ್ಟೊಂದು ಸತ್ಯವಾದ ಮಾತು. ಹಣ ಬಂದಾಗ ಅದನ್ನ ಹೇಗೆ ನಿರ್ವಹಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಭವಿಷ್ಯದ ಭದ್ರತೆ ನಿಂತಿರುತ್ತೆ. ಅನಿರೀಕ್ಷಿತ ಕಷ್ಟಗಳು ಎದುರಾದಾಗ ಈ ಸಣ್ಣ ಉಳಿತಾಯಗಳೇ ದೊಡ್ಡ ಮಟ್ಟದಲ್ಲಿ ಸಹಾಯಕ್ಕೆ ಬರುತ್ತವೆ ಅನ್ನೋದನ್ನ ಪರೋಕ್ಷವಾಗಿ ಎಚ್ಚರಿಸ್ತಿದ್ದಾರೆ. ಹಣದ ನಿರ್ವಹಣೆ ಕೇವಲ ಲೆಕ್ಕಾಚಾರ ಅಲ್ಲ, ಅದೊಂದು ಜೀವನ ಶೈಲಿ ಅನ್ನೋ ತತ್ವ ಇಲ್ಲಿದೆ. ಅತ್ಯಂತ ಅರ್ಥಪೂರ್ಣವಾದ ಒಳನೋಟ. ಈಗ ನಮ್ಮ ವಿಶ್ಲೇಷಣೆಯ ಮುಂದಿನ ಘಟ್ಟಕ್ಕೆ ಹೋಗೋಣ. ಮೂಲತಾಣದಲ್ಲಿ ಜ್ಯೋತಿಷ್ಯದ ಮಾಹಿತಿಯ ಜೊತೆಗೆ ಕೆಲವು ವಿಶೇಷ ಸೇವೆಗಳು ಮತ್ತು ಪರಿಹಾರಗಳ ಬಗ್ಗೆಯೂ ಹೇಳಲಾಗಿದೆ. ಹೌದು, ಇಲ್ಲಿ ಒಂದು ಪ್ರಾಯೋಜಿತ ಮಾಹಿತಿಯೂ ಇದೆ. ಅದನ್ನ ನಾವು ಸಂಪೂರ್ಣವಾಗಿ ತಟಸ್ಥವಾಗಿ ನಮ್ಮ ಕೇಳುಗರ ಮುಂದಿಡ್ತಿದ್ದೀವಿ. ಶ್ರೀ ರೇಣುಕಾ ಯಲ್ಲಮ್ಮ ತಲ್ಲಿ ದೇವಸ್ಥಾನದ ಪೂಜಾರಿ ಗುರೂಜಿ ಶ್ರೀನಿವಾಸ ರಾಜು ಅವರ ಬಗ್ಗೆ ಉಲ್ಲೇಖಿಸಲಾಗಿದೆ. ಅವರ ಫೋನ್ ಸಂಖ್ಯೆ 89741766. ಪತಿಪತ್ನಿ ಸಮಸ್ಯೆಗಳು, ಆರ್ಥಿಕ ವಿಚಾರ, ಆರೋಗ್ಯ ಆಸ್ತಿ ವಿವಾದಗಳು ಹಾಗೂ ವಶೀಕರಣದಂತಹ ಕಠಿಣ ಸಮಸ್ಯೆಗಳಿಗೆ ವಿಶೇಷ ಹೋಮಗಳ ಮೂಲಕ ಪರಿಹಾರ ಪಡೆಯಬಹುದು ಅಂತ ಮೂಲದಲ್ಲಿ ಯಥಾವತ್ತಾಗಿ ಪ್ರಸ್ತುತಪಡಿಸಲಾಗಿದೆ. ಆ ಸೇವೆಗಳ ಜೊತೆಗೆ ನಮ್ಮ ದೈನಂದಿನ ಜೀವನದಲ್ಲಿ ನಾವೇ ಅಳವಡಿಸಿಕೊಳ್ಳಬಹುದಾದ ಆಧ್ಯಾತ್ಮಿಕ ಪರಿಹಾರಗಳ ಬಗ್ಗೆಯೂ ಲೇಖನ ಬೆಳಕು ಚೆಲ್ಲಿದೆ. ವಿಶೇಷವಾಗಿ ಹನುಮಂತನ ಸ್ಮರಣೆಯನ್ನ ಶಿಫಾರಸು ಮಾಡಿದೆ ಅಲ್ವಾ? ಹೌದು, ಬೆಳಗ್ಗೆ ಮತ್ತು ಸಂಜೆ ಹನುಮಾನ್ ಚಾಲೀಸ ಪಠನ ಮಾಡೋದು ಹಾಗೂ ಓಂ ಶ್ರೀ ಆಂಜನೇಯಾಯ ಮಹಾಬಲಾಯ ನಮಃ ಅನ್ನೋ ಮಂತ್ರದ ಜಪ ಮಾಡೋದು. ಇದು ಮನಸ್ಸಿನೊಳಗಿನ ಭೀತಿಯನ್ನ ಹೋಗಲಾಡಿಸಿ ಧೈರ್ಯವನ್ನ ತುಂಬುತ್ತೆ ಅಂತ ವಿವರಿಸಿದ್ದಾರೆ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕುತ್ತೆ. ನಮ್ಮ ಜೀವನದಲ್ಲಿ ಬರೋ ಸಮಸ್ಯೆಗಳು ಕೇವಲ ಕಷ್ಟ ಕೊಡೋಕ್ ಬರುತ್ತಾ ಅಥವಾ ನಮ್ಮ ಬಲವನ್ನ ಪರೀಕ್ಷಿಸುವ ಅವಕಾಶವಾ ಅಂತ. ಏನೇ ಕಷ್ಟ ಬಂದ್ರೂ
ನಾವು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ ಇದ್ರೆ ಖಚಿತವಾಗಿ ಸತ್ಫಲ ಸಿಗುತ್ತೆ ಅನ್ನೋ ನಂಬಿಕೆಯನ್ನ ಇದು ಪುಷ್ಟೀಕರಿಸುತ್ತೆ. ಸತ್ಯ ಮತ್ತು ಶ್ರಮ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಹಾಗಾದ್ರೆ ಇವೆಲ್ಲದರ ಒಟ್ಟು ಅರ್ಥವೇನು? ಈ ಸಂಪೂರ್ಣ ವಿಶ್ಲೇಷಣೆಯನ್ನ ಕ್ರೋಢೀಕರಿಸಿ ನೋಡೋದಾದ್ರೆ ಮಂಗಳವಾರದ ಕಾರ್ಯತತ್ಪರತೆಯಿಂದ ಶುಕ್ರವಾರದ ನೆಮ್ಮದಿಯವರೆಗಿನ ಪಯಣ ಇದು. ತಾಳ್ಮೆ, ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಕುಟುಂಬದ ಬೆಂಬಲದ ಮಹತ್ವವನ್ನ ಈ ವರದಿ ಸುಂದರವಾಗಿ ಅರ್ಥೈಸಿದೆ. ಕೆಲಸದಲ್ಲಿ ಶ್ರದ್ಧೆ, ಮಾತಿನಲ್ಲಿ ಹಿಡಿತ, ನಿರ್ಧಾರಗಳಲ್ಲಿ ಎಚ್ಚರಿಕೆ ಇದ್ರೆ ಯಾವುದೇ ಕಠಿಣ ಪರಿಸ್ಥಿತಿಯನ್ನಾದರೂ ದಾಟಬಹುದು. ಕೇಳುಗರಿಗೆ ಇದರ ಅನ್ವಯದ ಬಗ್ಗೆ ಹೇಳೋದಾದ್ರೆ, ಜ್ಯೋತಿಷ್ಯದಲ್ಲಿ ನಂಬಿಕೆ ಇರ್ಲೇ ಇಲ್ಲದಿರ್ಲಿ, ಈ 4 ದಿನಗಳ ಮಾದರಿ ಒಂದು ಅತ್ಯುತ್ತಮ ಮಾನಸಿಕ ಚೌಕಟ್ಟನ್ನ ಒದಗಿಸುತ್ತೆ. ಮೊದಲು ಕ್ರಿಯೆ, ನಂತರ ವಿಮರ್ಶೆ, ಆಮೇಲೆ ಸ್ಪಷ್ಟ ನಿರ್ಧಾರ, ಕೊನೆಯದಾಗಿ ವಿಶ್ರಾಂತಿ ಮತ್ತು ಯೋಜನೆ. ಹೌದು, ದೈನಂದಿನ ಜೀವನದಲ್ಲಿ ಒತ್ತಡ ನಿಭಾಯಿಸಲು ಇದೊಂದು ಅತ್ಯುತ್ತಮ ಜೀವನ ಪಾಠ. ನಮ್ಮ ಇಂದಿನ ಈ ಆಳವಾದ ವಿಶ್ಲೇಷಣೆಯನ್ನ ಮುಕ್ತಾಯಗೊಳಿಸೋ ಮುನ್ನ ಒಂದು ಪ್ರಚೋದನಾತ್ಮಕ ಯೋಚನೆಯನ್ನ ಬಿಟ್ಹೋಗಲು ಇಚ್ಛಿಸ್ತೀನಿ. ಮೂಲಸ್ಥಾನ ಹೇಳುವ ಹಾಗೆ ಹೊರಗಿನ ಪರಿಸ್ಥಿತಿಗಳು ಎಷ್ಟೇ ಬದಲಾದ್ರೂ ನಿಜವಾದ ಬದಲಾವಣೆ ನಮ್ಮೊಳಗಿಂದಲೇ ಪ್ರಾರಂಭವಾಗ್ತದೆ. ಹಾಗಾದ್ರೆ ಈ ಸಂಪೂರ್ಣ ಭವಿಷ್ಯವಾಣಿಯು ಕೇವಲ ಬಾಹ್ಯ ಗ್ರಹಗಳ ಚಲನೆಯನ್ನ ಆಧರಿಸಿದೆಯೋ ಅಥವಾ ಮನುಷ್ಯನ ಆಂತರಿಕ ಆತ್ಮಾವಲೋಕನದ ಕಡೆಗೆ ಕೊಂಡೊಯ್ಯಲು ರೂಪಿಸಿದ ಪುರಾತನ ಮಾನಸಿಕ ಸಾಧನವೋ? ಅದೇ ಅಲ್ವಾ? ಕೇವಲ ಭವಿಷ್ಯ ತಿಳಿಯುವುದಕ್ಕಿಂತ ನಮ್ಮೊಳಗಿನ ಶಕ್ತಿಯನ್ನ ನಾವೇ ಕಂಡುಕೊಳ್ಳಲು ಜ್ಯೋತಿಷ್ಯವು ಒಂದು ನೆಪ ಮಾತ್ರವೇ. ಈ ಆಳವಾದ ಚಿಂತನೆಯೊಂದಿಗೆ ಇಂದಿನ ನಮ್ಮ ಮಾಹಿತಿಯ ಮಂಥನಕ್ಕೆ ನಾವು ವಿರಾಮ ಹೇಳೋಣ.